ಹಾಸನ ನಗರದ ರಿಂಗ್ ರಸ್ತೆಯ ಎಸ್ಬಿಐ ಬ್ಯಾಂಕ್ ಹತ್ತಿರ ಇಂದು ಮುಂಜಾನೆ 7 ಗಂಟೆಗೆ ಸ್ವಚ್ಛತಾ ಈ ಸೇವಾ ಅಭಿಯಾನದ ಅಡಿಯಲ್ಲಿ ಸ್ವಚ್ಛತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಅಭಿಯಾನಕ್ಕೆ ಮಾನ್ಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ರವರಿಂದ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಲಾಯಿತು. ಈ ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಿದ ಮಹಾನಗರ ಪಾಲಿಕೆಯ ಮೇಯರ್ ಶ್ರೀ ಗಿರೀಶ್ ಚನ್ನವೀರಪ್ಪನವರು, ಸಹಾಯ ಕಾರ್ಯಪಾಲಕ ಅಭಿಯಂತರಾದ ಹೆಚ್ಚುವರಿ ಪ್ರಭಾರಿ ಇಂಜಿನಿಯರ್ ಕೆಆರ್ ಕವಿತಾ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಬಿಟಿ ಮಾನವ, ಮಹಾನಗರ ಪಾಲಿಕೆಯ ಆರೋಗ್ಯ ನಿರೀಕ್ಷಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ನಗರಸಭಾ ಸಿಬ್ಬಂದಿಗಳು ಕೈ ಜೋಡಿಸಿದ್ದರು. ಹಾಸನ ನಗರದಲ್ಲಿ ಈಗಾಗಲೇ 95 ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿದ್ದು, ಇನ್ನು ಮುಂದೆ ಈ ಸ್ಥಳಗಳಲ್ಲಿ ಯಾರು ಕೂಡ ಕಸವನ್ನು ಹಾಕದಂತೆ ಮತ್ತು ಗಾಡಿಯಲ್ಲಿ ಕಸವನ್ನು ಹಾಕುವಂತೆ ಜನಸಾಮಾನ್ಯರಲ್ಲಿ ಕೇಳಿಕೊಂಡ್ರು. ಈಗಾಗಲೇ 95 ಬ್ಲಾಕ್ ಸ್ಪಾಟ್ಗಳಿದ್ದು, ಇಲ್ಲಿ ಯಾರು ಕೂಡ ಕಸವನ್ನು ಹಾಕಬಾರದು. ಹಾಕಿದ್ರೆ ಮತ್ತು ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಸ್ಪಾಟ್ಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಮತ್ತು ಕಸ ಹಾಕಿದವರಿಗೆ ಸೂಕ್ತ ದಂಡ ವಿಧಿಸಲು ಮಹಾನಗರ ಪಾಲಿಕೆ ಮುಂದಾಗಿದೆ ಎಂದು ಶ್ರೀ ಗಿರೀಶ್ ಚನ್ನವೀರಪ್ಪನವರು ಕಸ ಹಾಕುವವರಿಗೆ ಎಚ್ಚರಿಕೆ ನೀಡಿದರು. ತಿಳಿದು ಬರುವ ಹಾಗೂ ಓದಿದವರೇ ಸ್ವಚ್ಛತೆಯನ್ನು ಕಾಪಾಡುತ್ತಿಲ್ಲ. ಇನ್ನು ಮುಂದಾದರೂ ಹಸಿ ಕಸ ಹಾಗೂ ಒಣ ಕಸವನ್ನು ಬೇರ್ಪಡಿಸಿ ಸೂಕ್ತ ಕಸದ ಗಾಡಿಯಲ್ಲಿ ಹಾಕುವುದು ನಗರದ ಸ್ವಚ್ಛತೆಯನ್ನು ಕಾಪಾಡಿದಂತಾಗುವುದು. ಇದರಿಂದ ನಗರವು ಕೂಡ ಸ್ವಚ್ಛವಾಗಿ ಇರುತ್ತದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡುವಂತೆ ಇಂಜಿನಿಯರ್ ಕೆಆರ್ ಕವಿತರವರು ಮನವಿ ಮಾಡಿಕೊಂಡರು. ಒಂಚೂರು ಇಲ್ಲ, ಹಿಂದೆ ಒಂದೊಂಚೂರು. ಇಲ್ಲ ಸಣ್ಣದು ಕೊಡು ಮಾಧವ ಸಣ್ಣದು ಕೊಡು, ಅಷ್ಟು ಕಾಣಲ್ಲ ಅವರು. ಸರ್ ನಿಮಿಷ ಇಲ್ಲ ಇಲ್ಲಿ ನೋಡಿ ಸರ್. ಒಳ್ಳೆಯದು ಬಂದಿದ್ದಿಲ್ಲ ಅಂತ ನಗರ ಪಾಲಿಕೆಯ ವತಿಯಿಂದ ಸನ್ಮಾನ್ಯ ಮಹಾಪೌರರಂತ ನಮ್ಮ ಚಿನ್ನುವಿ ಪರಮೇಶ್ ಅವರು, ಅದೇ ರೀತಿ ಹೇಮಲತಾ ಕಮಲ್ ಕುಮಾರ್ ಅವರು ಮತ್ತು ಎಲ್ಲ ಇಂಜಿನಿಯರ್ ಅಂತ ಕವಿತಾ ಮೇಡಮ್ ಅವರು ಮತ್ತು ಎಲ್ಲ ನಗರಸಭೆಯ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಪರಿಸರ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಮತ್ತು ಪಾಲಿಕೆ ವತಿಯಿಂದ ಏನು ಸಾರ್ವಜನಿಕರು ಬ್ಲ್ಯಾಕ್ ಸ್ಪಾಟ್ ಅಂತ ಏನು ಇವತ್ತು 95 ಬ್ಲ್ಯಾಕ್ ಸ್ಪಾಟ್ಸ್ ನಮ್ಮ ಹಾಸನ ನಗರದಲ್ಲಿ ಏನು ಐಡೆಂಟಿಫೈ ಮಾಡಿ ಅದನ್ನು ಗುರುತಿಸಿ ಇವತ್ತು ಗಿಡ ನೆಡ ಮುಖಾಂತರ ಪರಿಸರಕ್ಕೆ ಮತ್ತು ಏನೋ ಒಂದು ಸ್ವಚ್ಛೋತ್ಸವ ಅಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಇವತ್ತು ಒಂದು ಉತ್ತಮವಾದ ಕೆಲಸನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ಕೂಡ ಮನವಿ ಮಾಡ್ತಾಯಿದ್ವಿ, ಏನು ಆಟೋ ಟಿಪ್ಪರ್ಗಳು ಕಸದ ಆಟೋ ಟಿಪ್ಪರ್ ಬರುತ್ತೆ ಅದನ್ನು ಕಸದ ಆಟೋ ಟಿಪ್ಪರ್ಗೆ ಸಾರ್ವಜನಿಕರು ಹಾಕಬೇಕು. ಯಾಕೆಂದರೆ ಇಂದು ಏನೋ ಒಂದು ಕಡೆ ನಗರದಲ್ಲಿ ರಸ್ತೆ ಬದಿಯಲ್ಲಿ ಹಾಕುವಂಥದ್ದು ಮತ್ತು ಸ್ವಚ್ಛತೆ ಮತ್ತು ಪರಿಸರಕ್ಕೂ ಕೂಡ ಭಾಳ ಹಾನಿ. ಹಾಗಾಗಿ ಸಾರ್ವಜನಿಕರು ಕೂಡ ನಗರಸಭೆಯ ಏನು ನಮ್ಮ ಎಲ್ಲ ನೌಕರರು ಅವರು ಕೂಡ ನೀವು ಸಹಕಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಕೂಡ ಸಾರ್ವಜನಿಕರ ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಏನು ಬ್ಲ್ಯಾಕ್ ಸ್ಪಾಟ್ಸ್ನ ಗುರುತಿಸಿದ್ದಾರೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ CC ಕ್ಯಾಮ್ರಾ ಅಳವಡಿಸೋ ಮುಖಾಂತರ ಪರಿಸರಕ್ಕೆ ಮತ್ತು ನಗರ ಒಂದು ಸ್ವಚ್ಛತೆ ಇಡೋಕ್ಕೆ ಸಹಕಾರ ಮಾಡಬೇಕು ತಾವು ಕೂಡ ಅಂತ ಮನವಿಯನ್ನು ಮಾಡ್ತೇನೆ. ಹಾಸನ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಏನು ಹಾಸನ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಸಲುವಾಗಿ ಹಾಸನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 95 ಬ್ಲ್ಯಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದೀವಿ. ಆ 95 ಬ್ಲ್ಯಾಕ್ ಸ್ಪಾಟನ್ನು ತೆರವುಗೊಳಿಸಿ ಅಲ್ಲಿ ಒಂದು ಗಿಡ ನೆಡುವ ಮೂಲಕ ಗಿಡ ನೆಟ್ಟಿ ಪರಿಸರ ಸ್ನೇಹಿ ಒಂದು ಜಾಗವನ್ನಾಗಿ ಮಾಡಿ ಅಲ್ಲಿರುವಂಥ ಸಾರ್ವಜನಿಕ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಸ್ಟಾಫ್ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ದಯವಿಟ್ಟು ಮಾನ್ಯ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಜನಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ
ನಿಮ್ಮ ತ್ಯಾಜ್ಯ ವಸ್ತುಗಳಿಗೋಸ್ಕರ ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಬರುತ್ತದೆ. ದಯವಿಟ್ಟು ಅದರಲ್ಲಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಆಟೋಗೆ ಹಾಕಬೇಕು ಅಂತ ಕೇಳಿಕೊಳ್ಳುತ್ತಾ, ದಯವಿಟ್ಟು ಯಾರೂ ಸಹ ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ಆಗಲಿ ಮತ್ತು ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಹಾಕಬಾರ್ದೆಂದು ಮನವಿ ಮಾಡುತ್ತಾ, ಈ ಏನು 95 ಬ್ಲಾಕ್ ಸ್ಪಾಟ್ ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಈ ಮುಂದಿನ ದಿನಗಳಲ್ಲಿ CC ಕ್ಯಾಮ್ರಾ ಅಳವಡಿಸಿ ಅಂಥದ್ರಲ್ಲಿ ಏನಾದ್ರು ಮತ್ತೆ ಯಾರು ಸಾರ್ವಜನಿಕರು ಪ್ಲಾಸ್ಟಿಕ್ ಮತ್ತು ಏನಾದ್ರು ತ್ಯಾಜ್ಯ ವಸ್ತುಗಳನ್ನು ಬಿಸಾಕಿದರೆ, ರಸ್ತೆ ಬದಿಯಲ್ಲಿ ಬಿಸಾಕಿದರೆ ಅವರ ಮೇಲೆ ದಂಡ ವಿಧಿಸುವ ಒಂದು ಶಿಸ್ತು ಕ್ರಮಗಳನ್ನು ಕೈಗೊಳ್ತೀವಿ. ಮಾನ್ಯ ಸಾರ್ವಜನಿಕರು ಈ ಒಂದು ಅವಕಾಶ ಕೊಡಬಾರ್ದು ಅಂತ ಕೇಳಿಕೊಂಡು ದಂಡ ವಿಧಿಸಿಕೊಳ್ಳುವಂಥ ಅವಕಾಶ ಕೊಡಬಾರ್ದು ಅಂತ ಅವ್ರನ್ನ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಏನು ನಡೆಸಲು ಒಂದು ನಮ್ಮ ಸಿಬ್ಬಂದಿಯವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ಕಮ್ಯುನಿಟಿ ಲೇಬರ್ಸ್ ಎಲ್ಲ ಮನೆಗೆ ಹೋಗಿ ಎಲ್ಲರಿಗೂ ಅರಿವು ಮೂಡಿಸ್ತಾ ಇದ್ದಾರೆ. ಎಲ್ಲರಿಗೂ ಇನ್ನೂ ಜನಗಳಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಈ ಮುಂದಿನ ದಿನಗಳಲ್ಲಿ ಹಾಸನ ನಗರವನ್ನು ಸ್ವಚ್ಛ ಭಾರತ್ ಅಡಿಯಲ್ಲಿ ಒಂದು ಮೊದಲ ಸ್ಥಾನದಲ್ಲಿ ತರಲು ನೀವೆಲ್ಲರೂ ಸಹ ಪ್ರಯತ್ನ ಪಡೋದಂತ ಕೇಳಿಕೊಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಶಾಸಕರಿಗೆ ವಂದನೆಗಳು. ಇಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತಂದರೆ, ನಾವು ತುಂಬ ಜನ ನಗರದಲ್ಲಿ ಎಲ್ಲ ಆಲ್ಮೋಸ್ಟು ವಿದ್ಯಾವಂತರೇ ವಾಸಿಸ್ತಾ ಇದ್ದಾರೆ. ಸೊ ದಯವಿಟ್ಟು ನಾಗರಿಕತೆ, ನಗರವಾಸಿಗಳಿಗೆ ನಾಗರಿಕತೆ ಇದೆ ಅಂತ ಎಲ್ಲ ಮಾತಾಡ್ತಾರೆ. ಬಟ್ ಇಷ್ಟೊಂದು 95 ಬ್ಲಾಕ್ ಸ್ಪಾಟ್ಸ್ ಇರೋದು ದುರದೃಷ್ಟಕರ. ನಾವೇ ಎಷ್ಟೊಂದು ಜನಕ್ಕೆ ಹೇಳ್ತಾ ಇದ್ದೀವಿ, ಹಾಕಬೇಡಿ, ಮನೆ ಬಾಗಿಲಿಗೆ ಗಾಡಿಗಳು ಬರ್ತಾ ಇದ್ದಾವೆ. ನಮ್ಮನೆ ಹತ್ರನೇ ಇಬ್ಬರು ಲೇಡೀಸ್ನ ನೋಡ್ತಾ ಇರ್ತೀನಿ, ಖಾಲಿ ಸೈಟಿಗೆ ತಂದು ಪ್ಲಾಸ್ಟಿಕ್ದು ಅದು ಇದು ಹಾಕ್ತಾ ಇರ್ತಾರೆ. ಸೊ ಅವರಿಗೆ ರಿಕ್ವೆಸ್ಟ್ ಮಾಡೋಕ್ಕೆ ಹೋದರೆ ನಮಗೆ ಗುರಾಯಿಸ್ತಾ ಇರ್ತಾರೆ. ಸೊ ನನಗೆ ಈ ಥರ ಆದರೆ ಇನ್ನು ಸಾರ್ವಜನಿಕರು ಮಾತು ಕೇಳ್ತಾರೆ. ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮ ಗಾಡಿಗಳಿಗೆ ಒಂದು ದಿವಸ ಲೇಟ್ ಆಗ್ಬೋದು, ಒಣ ಕಸನ ಇಟ್ಕೊಳ್ಳಿ, ಇಲ್ಲಿ ತಂದು ಹಾಕಬೇಡಿ. ಹಸಿ ಕಸನ ಆದಷ್ಟು ನಿಮ್ಮ ಮನೆಗಳಲ್ಲೇ ವಿಲೇವಾರಿ ಮಾಡ್ಕೊಳ್ಳಿ. ಪಾಟ್ಗಳನ್ನು ಬೆಳೆಸ್ಕೊಂಡು ಆ ಪಾಟ್ ಒಳಗಡೆ ಹಾಕೊಂಡ್ರೆ ಗೊಬ್ಬರ ಆಗುತ್ತೆ. ಸೊ ಗಿಡ ಬೆಳೆಸೋ ಮುಖಾಂತರ ಹಸಿ ಕಸ ಮನೇಲೇ ವಿಲೇವಾರಿ ಮಾಡ್ಕೊಳ್ಳಿ. ಒಣ ಕಸನ ದಯವಿಟ್ಟು 1-2 ದಿವಸ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏನಾಗಲ್ಲ. ನಮ್ಮ ಮನೆಯಲ್ಲೆಲ್ಲ ನಾವುಗಳು 2 ದಿವಸ ವೆಯ್ಟ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ದಯವಿಟ್ಟು ಹಿಂಗೆ ರಸ್ತೆ ಬದಿ ಹಾಕಿ ನಗರದ ಸ್ವಚ್ಛತೆಗೆ ಧಕ್ಕೆ ತರಂಗೆ ಮಾಡಬೇಡಿ. ಆಮೇಲೆ ನಗರದ ಬ್ಯೂಟಿ ಕೂಡ ಹಾಳಾಗುತ್ತೆ. ಸೊ ಎಲ್ಲ ಮೇಯ್ನ್ ರೋಡಲ್ಲಿ ಪಾಸ್ ಆಗ್ತಾ ಇರ್ತಾರೆ, ಬೆಂಗಳೂರು ಟು ಚಿಕ್ಕಮಂಗ್ಳೂರು, ಬೆಂಗಳೂರು ಟು ಮಂಗಳೂರೆಲ್ಲ. ಬೇರೆ ಜಿಲ್ಲೆಯವರು ಹಾಸನನ್ನು ನೋಡಿಕೊಂಡು ಆಡ್ಕೊಂಡು ಹೋಗಂಗೆ ಇರಬಾರ್ದು. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ.